ಟಿಕೆಟ್ ಅಂತ ಕಂಡಕ್ಟರ್ ಬಂದ. ಒಬ್ಬ ಹೆಣ್ಮಗಳು ಕೂದ್ಲಕ್ಕೆ ಎದ್ರಿಕೊಂಡ್ಬಿಟ್ಟು ಕಂಡಕ್ಟರ್ ಗಾಬರಿ ಆಗಿಬಿಟ್ಟ. ಬೆಂಗಳೂರು ಕಂಡಕ್ಟರ್, ತಾಯಿ ಏನಾಯ್ತಮ್ಮ? ಮೈಯಾಗ ಅಣ್ಣಮ್ಮ ಬಂದಾಳ. ಅಯ್ಯೋ ತಾಯಿ ಯಾಕೆ ಬಂದ್ಲಮ್ಮ? ಟಿಕೆಟ್ ಕೇಳಿದಲ್ಲ. ಅಯ್ಯೋ ಟಿಕೆಟ್ ಕೊಡಬೇಡ ತಾಯಿ, ಕೋಪಿಸ್ಕೋಬೇಡ ತಾಯಿ. ಎಲ್ಲಿಗೆ ಇಳಿಬೇಕಮ್ಮ ಅಂದ. ಕಲಾಸಿ ಪಾಳ್ಯ ಅಂದ. ಕಲಾಸಿ ಪಾಳ್ಯದಾಗ ಹೋಗ್ಲಿಲ್ರಿ ಬಸ್ಸದು. ಆಕಿ ಗುಡಿಸಲು ಮುಂದೆ ಹೋತ್ರಿ. ಆಕಿ ಗುಡಿಸಲು ಮುಂದೆ ಆಕಿ ಇಳಿಸಿ ನಮಸ್ಕಾರ ಮಾಡಿ, ತಾಯಿ ನನ್ ಕಾಡ್ಬೇಡಮ್ಮ, ನನ್ನ ಮಕ್ಕಳಂದೀಗ. ಆಯ್ತು ಒಳ್ಳೇದಾಯ್ತು ಕಂದ, ಹೋಗ್ಬಾ. ಇದನ್ನ ನಮ್ದು ಹುಬ್ಬಳ್ಳಿ ಮುದುಕಿ ನೋಡಿಬಿಡ್ತೀರಿ. ಮೈಯಾಗ ದೇವರು ಬಂದ್ರ ಟಿಕೆಟ್ ತಗೊಳಂಗಿಲ್ಲ ಕಂಡಕ್ಟರ್. ಮಾಡ್ಬೇಕ ಬಂತು ಹುಬ್ಬಳ್ಳಿಗೆ ಸೌದತ್ತಿ ಬಸ್ ಹತ್ತಿ ಕುಂತ ಟಿಕೆಟ್ ಅಂತ ಕಂಡಕ್ಟರ್ ಬಂದ. ನಮ್ಮ ಕಂಡಕ್ಟರ್ ಕಾಮನ್ ಸೆನ್ಸ್ ಜಾಸ್ತಿ. ಕೂದ್ಲಾಕಿ ಎದ್ರಿಕೊಂಡು ತೊಗಿತ್ತು. ಇದು ಅಂಜಲೆಲ್ಲ ಹೇಳಕ್ಲಿಲ್ಲ ನಮ್ಮ ಕಂಡಕ್ಟರ್. ಏನಾಗೈತೆ ಅಂತ ಮಯ್ಯ ಎಲ್ಲಮ್ಮ ಬಂದಾಳ, ಸೌದತ್ತಿ ಎಲ್ಲಮ್ಮ. ನಮ್ಮ ಕಂಡಕ್ಟರ್ ಏನ್ಬೇಕ್ರಿ, 2 ಟಿಕೆಟ್ ತಗೊಂಡೇನಂದು, ನಿಂದೊಂದು ಹಾಕಿದೊಂದು. ಇಲ್ಲಿ ಒಬ್ಬರಿಗೆ ಜಾಗ ಇಲ್ಲ, ಇಬ್ಬಿಬ್ಬರು ಕುಂತೀರಲ್ಲ. ಗಾಬರಿ ಬಿಡ್ತೀರ ಮುದುಕಿ. ಅಯ್ಯಯ್ಯಪ್ಪ ಬೇಡ ಅಯ್ಯಪ್ಪ, 1 ಟಿಕೆಟ್ ಕೊಡೋದು. ಮತ್ತೆ ಎಲ್ಲವ ಇಳಿದು ಒಂದು ಹಾಕಿ. ಆ ಮುದುಕಿ ಕೆಳಗೆ ಬಂದು ಕಂಡಕ್ಟರ್ ಕೇಳ್ತ, ಅಲ್ಲಯ್ಯಪ್ಪ ಬೆಂಗಳೂರಾಗ ಅಂಜಿ ಸತ್ತವ ಕಂಡಕ್ಟರ್. ಅಷ್ಟು ಬ್ಯಾಗ್ನಾಗಿನ ರೊಕ್ಕ ಹಾಕಿ ಉಡ್ಯಾಗ ಹಾಕಿದೆ, ನಿನಗೆ ಯಾಕೆ ಅಂಜಿಕೆ ಬರಲಿಲ್ಲ? ನನಗೂ ನೌಕರಿ ಇಲ್ದಾಗ ಮೈಯಾಗ ಹನುಮಪ್ಪ ಬರ್ತಿದ್ದ ಅಂದವ. ಮಾಡಾಕ ಕೆಲಸ ಇರಲಿಲ್ಲ ಅಂದ್ರೆ ಮೈ ಮ್ಯಾಗ ದೇವರು ದೆವ್ವ ಬರ್ತಾವ್ರಿ. ಮೈ ತುಂಬ ಕೆಲಸ ಹಚ್ಕೊಳ್ರಿ. ಯಾ ದೇವರು ಯಾ ದೆವ್ವ, ಕಾಯಕವೇ ಕೈಲಾಸ.